ದೇವನಹಳ್ಳಿ ಹೊರವಲಯದ ಚಿಕ್ಕಸಣ್ಣಿ ಡಾಬಾ ಗೇಟ್ ಬಳಿ ಹಾದು ಹೋಗಿರುವ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ 15 ವರ್ಷದ ಕಾಲೇಜು ವಿದ್ಯಾರ್ಥಿನಿ ದೀಪಿಕಾ ಎಂಬಾಕೆಯ ಮೃತದೇಹ ಪತ್ತೆಯಾಗಿದೆ. ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಚಿಕ್ಕ ತಮ್ಮನಹಳ್ಳಿಯವರಾದ ದೀಪಿಕಾ ದೇವನಹಳ್ಳಿಯ ಉಗನವಾಡಿ ಗ್ರಾಮದಲ್ಲಿದ್ದ ತಾಯಿಯ ತವರು ಮನೆಯಲ್ಲಿ ವಾಸವಾಗಿದ್ರು. ದೇವನಹಳ್ಳಿ ಪಟ್ಟಣದ ಪ್ರತಿಷ್ಠಿತ ಆಕಾಶ್ ಕಾಲೇಜಿನಲ್ಲಿ ಪ್ರಥಮ PUC ವ್ಯಾಸಂಗ ಮಾಡುತ್ತಿದ್ದ ಈ ಬಾಲಕಿಯ ಸಾವು ಸದ್ಯ ತೀವ್ರ ರಹಸ್ಯ ಮೂಡಿಸಿದೆ. ಸ್ಥಳದಲ್ಲಿ ಮಗಳ ಶವವನ್ನ ನೋಡಿ ತಾಯಿ ಮೂರ್ಛೆ ಹೋಗಿದ್ದು, ಸಂಬಂಧಿಕರ ಚೀರಾಟ ಮತ್ತು ಗೋಳಾಟ ನೆರೆದವರ ಕಣ್ಣಲ್ಲಿ ನೀರು ತರಿಸುವಂತಿದೆ. ಇದು ಆತ್ಮಹತ್ಯೆಯೋ ಅಪಘಾತವೋ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಕೃತ್ಯ ನಡೆದಿದೆಯಾ ಎಂಬ ಅನುಮಾನ ಕಾಡುತ್ತಿದೆ. ಸದ್ಯಕ್ಕೆ ಸ್ಥಳಕ್ಕೆ ಭೇಟಿ ನೀಡಿರುವ ದೇವನಹಳ್ಳಿ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದು, ಮರಣೋತ್ತರ ಪರೀಕ್ಷೆ ಹಾಗೂ ಪೊಲೀಸರ ತನಿಖೆಯ ನಂತರವಷ್ಟೇ ಸಾವಿಗೆ ಅಸಲಿ ಕಾರಣವೇನು ಎಂಬುದು ಹೊರಬರಬೇಕಾಗಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.